ಬರ್ರಿ ನಾ ಚಲೋ ಐತೆ. ನಮಸ್ತೆ ಅಂಕಲ್ ಅವ್ರು ಬರ್ರಿ. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ. ನಾವು ಆ್ಯಕ್ಚುಲಿ ಗುಲ್ಬರ್ಗ ಜಿಲ್ಲೆಯಿಂದ ಬಂದಿನ ಕಲ್ಯಾಣಿ ಅಂತಂದು ನಮಗೆ ಅತಿ ಜನಪದ ಲೋಕದಲ್ಲಿ ತನ್ನದೇ ಆದಂಥ ಚಾಪ ಮುಚ್ಚಿದಂಥ ಹಿರಿಯರಾದಂಥ ನಮ್ಮ ರವಿ ಕುರುಗೋಟಿ ಸರ್ಗೆ ನಮಸ್ಕಾರ. ಸರ್, ನಿಮ್ಮ ಜನಪದ ಯಾವ ಥರ ಎಲ್ಲಿಂದ ಯಾವಾಗಿಂದ ನೀವು ತರೋದು? ಯಾಕಂದ್ರೆ ನಾವು ಕೆಲವೊಂದು ಸಾಂಗ್ ಕೇಳಿದ್ವು, ಕೆ ಟಿ ಪಾರಿವಾಳ ಆಗಿರ್ಬೋದು, ಲೋಕಲ್ ನರಸಿಂಗರಾವ್ ಕುಟುಂಬದ ಬಗ್ಗೆ ಆಗಿರ್ಬೋದು. ನೀವು ವೃತ್ತಿಪರಾಯಣ ಮೊದಲೇನು ನಿಮ್ಮ ತಂದೆಯವರಿಂದ ವೃತ್ತಿಪರವಾಗಿ ಬಂದಿದ್ದ, ಏನು ತಾವು ಸ್ವತಃ ಹಾಡಿದ್ದ? ಇಲ್ಲ, ನಮ್ಮಿಂದ ಚಲೋ ಇಲ್ಲ. ನಮ್ಮ ತಂದೆಯವ್ರೇನ ಹಾಡು ಮಾಡ್ತಿದ್ದಿಲ್ಲ. ಹಾಂ ಹಾಂ. ನಾವು ಹೆಚ್ಚು ಕಡಿಮೆ 7ನೇ 8ನೇ 6ನೇ ಇದ್ದಾಗಿಂದ ಆವಾಗಿಂದ ಹಾಡು ಚಟ ಆಗ್ತದೆ. ಹಾಂ ಹಾಂ ಹಾಂ. ಆವಾಗಿಂದ ಕಾರ್ಯಕ್ರಮಗಳು ಮಾಡ್ಕೊಂತ ಬಂದಿದ್ವಿ. ಮತ್ತು ಅಲ್ಲಿ ಲೋಕಲ್ ನರಸಿಂಹ ಅವ್ರ ಮನೆಗೆ ಹಾಡೇ ಒಂದು 35 ವರ್ಷ ಆಗ್ತದೆ. ಓ, 35 ವರ್ಷ ಆಯ್ತು. ಹಾಂ ಹಾಂ. ನೀವೇನು ಕೆಲಸ ಮಾಡ್ತೀರಿ? ನಾವು ಕೆ ವಿದಲ್ಲಿ ವರ್ಕ್ ಮಾಡ್ತೀವಿ. ಹೌದಾ? ಗುಲ್ಬರ್ಗಲ್ಲಿ. ಇದು ಗುಲ್ಬರ್ಗದಿಂದ ಬೈಕ್ ಮೇಲೆ ಬಂದಿರಿ? ಹಾಂ, ಗುಲ್ಬರ್ಗದಿಂದ ಬೈಕ್ ಮೇಲೆ ಬಂದಿದ್ದೆವು. ಎಲ್ಲ ನಿಮಗೆ ತ್ರಾಸ ಆಗೋದಿಲ್ಲ ಬೈಕ್ ಮೇಲೆ? ಸ್ವಲ್ಪ ನಾವು ಅಂತ ತಿರುಗಾಡಂಥ ನೇಚರಲ್ಲಿ ನಾವು ಸ್ವಲ್ಪ ಬೈಕ್ ಟ್ರಾವೆಲ್ ಮಾಡ್ತೀವಿ. ಅದ್ರ ಸಲ ಬೈಕಲ್ಲಿ ಬಂದು ನೀವು ಮೀಟ್ ಆಗ್ಬೇಕನ್ನೋದು ನಮ್ಮದು ತುಂಬ ಭಾಳದಿಂದ ಕೆಲಸ. ಮೀಟ್ ಆಗ್ಬೇಕಂತಂದ್ರೆ ಏನಾದರೂ ಲೋಕಲ್ ನರ್ಸಿಂಗರಾವ್ ಏನರ ಒಂದು 2 ಲೈನ್ ನಮಗೋಸ್ಕರ ಒಂದು ಹೇಳ್ಬೋದಾ? ಹಾಂ, ಕೂಡಿ ಬಾಳಿದರ ಸ್ವರ್ಗದಾನ ಸುಖ ಇಲ್ಲೇ ಸಿಗತೈತಿ, ಲೋಕುರೆ ನರಸಿಂಹನವರ ಮನಿತನ ನೋಡಿದ್ರ ತಿಳಿತೈತಿ. ಇದು ಒಂದು 35 ವರ್ಷದಿಂದ ಮಾಡಿದಂತ ಹಾಡ್ರಿ ಇದು. ಈಗ ಅವರು ಡಿವೈಡ್ ಆಗ್ಯಾರ ಈಗ. ಹಾಂ, ಯಾಕಂದ್ರೆ ಅದೇ ಕುಟುಂಬದಲ್ಲಿ ನಮ್ಮ ಗೆಳತಿ ಒಬ್ರು ಕೀರ್ತಿಯ ತಂದೆ, ನಾವು 2014ರಲ್ಲಿ PUC ಟೈಮ್ದಲ್ಲಿ JSS ಕಾಲೇಜ್ನಾಗ ಕಲ್ತಿದ್ರು. ಆ್ಯಕ್ಚುಲಿ ಅದು ನಿಮ್ಮ ಮೊನ್ನೆ ಬರುವಾಗ ಅವ್ರನ್ನ ಮೀಟಾಗೆ ನಿಮ್ಗೆ ಬರ್ಬೇಕಂತಂದು ನಮ್ಮ ಕಾರಣಾಂತರಗಳಿಂದ ಮೀಟಿಂಗ್ ಇರೋದ ಕಾರಣಕ್ಕಾಗಿ ಹುಬ್ಳಿಗೆ ಹೋದೆವು. ತುಂಬ ಸೊಗಸಾಗಿ ಹಾಡಿದ್ರಿ. ಅವು ಈಗಿನ ಜನರೇಷನ್ ಯುವ ಪ್ರೇಮಿಗಳಿಗೆ ಅಂತ ಕೆಲವೊಂದು ನಿಮ್ಮದು ಸಾಂಗ್ ಟ್ರೆಂಡ್ ಯಾವ ಥರ ಐತಂದ್ರೆ ಪ್ರೀತಿಯ ಪಾರಿವಾಳ. ಇಡೀ ಒಂದು ಕರ್ನಾಟಕ ಆಗಿರ್ಬೋದು, ಇಡೀ ಜಗತ್ತಿನಂತ ಅದೊಂದು ಟ್ರೆಂಡ್ ಆ ಸಾಂಗ್ ಸುದ್ದಿ ಆಗಿತ್ತು. ನಮ್ಮ ಯುವ ಪ್ರೇಮಿಗಳಿಗಾಗಿರ್ಬೋದು, ಯುವ ಕಲಾವಿದರಿಗಾಗಿರ್ಬೋದು, ಅದೊಂದು 2 ಲೈನ್ ಜಲ ಕೊಟ್ರೆ ಅದ ಪ್ರೀತಿಯ ಪಾರಿವಾಳ ಹಾಡಿ ಒಂದು 28 ವರ್ಷ ಆದ್ರಿ. 28 ವರ್ಷ. ಲೋಕಲ್ ನರಸಿಂಹ ಅವ್ರ ಮನಿ ಹಾಡು ಹಾಡಿದ್ಮೇಲೆ ಇದನ್ನ ಮಾಡಿದ್ವಿ. ಓಕೆ ಓಕೆ ಓಕೆ. ಪ್ರೀತಿಯ ಪಾರಿವಾಳ ಹಾರಿ ಹೋತೋ ಗೆಳೆಯ, ಮನಸ್ಸಿಗೆ ತಳಮಳ ಮಾಡಿ ಹೋತೋ ಗೆಳೆಯ, ಮರಿ ಎಂದರೆಂಗ ಮರಿಯಲಿ ಗೆಳೆಯ, ಮರಿಯಲೆಂಗ ಗೆಳೆಯ, ಮರಿಯಲೆಂಗ ಗೆಳೆಯ. ಇದು ಅದ್ಭುತವಾದಂತಹ ಜಾನಪದ ಹಾಡು. ಇವತ್ತಿಗೂ ಒಂದು ಯುವಕರ ಮನುಷ್ಯನೊಳಗ ಇದಾಗೈತಿ. ಈ ಹಾಡು ನಿಮ್ಗೆ ಎಷ್ಟು ವಯಸ್ಸ? ಆ್ಯಕ್ಚುಲಿ ನಮ್ಗೆ 26 ವರ್ಷ. ನೀವು ಹುಟ್ಟಕ್ಕಿಂತ ಮೊದಲು ಹಾಡಿದ ಹಾಡು. ಅದು ಅಂತ ಕರೆಕ್ಟ್. ಯಾಕಂತಂದ್ರೆ ಜನಪದ ಲೋಕದಲ್ಲಿ ತಮ್ಮದೇ ಆದಂಥ ಚಾಪ ಮೂಡೋದು ಅಂತ ರಮೇಶ್ ಕೊಡ್ಬಿಟ್ರೆ. ಆ್ಯಕ್ಚುಲಿ ಅವರು ಕಾರ್ಯಕ್ರಮಗಳು ಭಾಳ ಇರ್ತಾವೆ. ಯಾಕೆ ಅಚಾನಕವಾಗಿ ಇವತ್ತು ಯಾವುದು ಕಾರ್ಯಕ್ರಮ ಇಲ್ಲದ ಸಲಿಂದ ಅವ್ರು ನಮ್ಮ ಮನೆಯಲ್ಲಿ ಸಿಕ್ಕರು. ಅವರು ತುಂಬ ಕಾರ್ಯಕ್ರಮ ಇರ್ತಾವೆ. ಬೆಂಗಳೂರು ಹೋಗಿರ್ಬೋದು, ಧಾರವಾಡ ಹೋಗಿರ್ಬೋದು, ಇನ್ನಿತರ ಬೇರೆ ಬೇರೆ ಭಜನಾ ಕಾರ್ಯಕ್ರಮಕ್ಕೆ ಹೋಗ್ತೀವ್ರಿ. ಭಜನಾ ಕಾರ್ಯಕ್ರಮಗೆಲ್ಲ ಕರೆಸಿರ್ತಾರೆ. ಮತ್ತು ನಮ್ದು RK ಮೆಲೋಡಿಸ್ ಅಂತೇಳಿ ಟೀಮ್ ಐತಿ. ಕರೋಕೆ ಸಾಂಗ್ ಹಾಡಕ್ಕಾಗ್ಲಿ, ಲೈವ್ ಬಾರ್ಸೋದು, ನಮ್ದು ಕ್ಯಾಶೋಡ್ ಕೀಬೋರ್ಡ್ ಎಲ್ಲ ಬಾರ್ಸೋದು ಟೀಮ್ ಐತಿ. ಆ ಟೈಪ್ ಕರೆದ್ರು ಹೋಗ್ತೀವಿ. ಮತ್ತು ಭಜನಾ ಟೀಮ್ ಐತಿ, ಭಜನಾ ಕರೆದ್ರು ಹೋಗ್ತೀವಿ. ಹಿಂಗೆಲ್ಲ ಕಾರ್ಯಕ್ರಮ ಹೋಗ್ತೀವಿ. ಶ್ರಾವಣ ಚಾಲು ಆತಂದ್ರೆ ಕಾರ್ಯಕ್ರಮಗಳು ಚಾಲು ಆಗ್ತದೆ. ಈ ತಿಂಗಳದಾಗ ಒಂದ್ ಸ್ವಲ್ಪ ಮಳೆ ಐತಿತ್ತಲ್ಲ, ಕಾರ್ಯಕ್ರಮಗಳು ಕಡಿಮೆ ಆಗ್ತಾವ. ಭಜನಾ ಕಾರ್ಯಕ್ರಮಕ್ಕಾಗಲಿ ಅವ್ರದ್ದೊಂದು ಸ್ವಂತ ಮೆಲೋಡಿಸ್ ಒಂದು ಟೀಮ್ನ ಐತಿ. ಯಾಕಂದ್ರೆ ನಾವು ಅವ್ರನ್ನು ಕರೆಸ್ಬೇಕಂತ ನಮ್ಮದು ಭಾಳ ಉದ್ದೇಶ ಐತಿ. ನಮ್ಮ ಊರಲ್ಲಿ ಕರೆಸ್ಬೇಕು, ಶ್ರಾವಣ ಟೈಮ್ದಲ್ಲಿ ಕರೆಸ್ಬೇಕಂತ ನಮಗೂ ಉದ್ದೇಶ ಐತಿ. ಏನಾಗ್ತೈತಿ ನೋಡ್ಬೇಕು. ಆ ಟೈಮಲ್ಲಿ ಅವ್ರಿಗೆ ಸಿಕ್ಕರೆ ನಾವು ನಿಜವಾಗ್ಲೂ ಕರ್ಸೋತೀವಿ. ನೋಡ್ರಿ, ನೀವು ಅಲ್ಲಿ ಹಿರಿಯರು ಕೂಡ ಮಾತಾಡ್ಕೊಂಡು ಅಲ್ಲಿ ಹಂಗೆ ನಿಮ್ಮ ನೋಡ್ಕೊಂಡು ಫೋನ್ ಮಾಡ್ರಿ. ಓಕೆ ಓಕೆ. ನೀವು ಟೋಟಲ್ ಎಷ್ಟು ಹಾಡು ಹಾಡಿದ್ರಿ ಇಲ್ಲಿ ತನ? ನಮ್ಮ ತತ್ವ ಪದಗಳು ಬಾಳ್ರಿ. ತತ್ವ ಪದಗಳ, ನೀತಿ ಪದಗಳ, ದೇಶಭಕ್ತಿ ಗೀತೆ ಮತ್ತೆ ಜಾನಪದ 4 ತರ ಹಾಡು ಹಾಡೇವ್ ನಾವು. ಹೆಚ್ಚು ಕಡಿಮೆ ಒಂದು 800 ಸಾಂಗ್ ಹಾಡಿವಿ. 800 ಸಾಂಗು? ತತ್ವ ಪದಗಳನ್ನ ಜಾಸ್ತಿ ಹಾಡಿವಿ ನಾವು. ಅಧ್ಯಾತ್ಮ ತತ್ವ ಪದಗಳ ನೋಡಿ 800 ಪದಗಳ ಹಾಡಿದಂತ ನಮ್ಮ ರಮೇಶ್ ಅಣ್ಣ ಅವರು ಅದರ. ಕೆಲವೊಂದು ಈ ರಾಜಕೀಯ ವಿಷಯಕ್ಕೆ ಬಂದಾಗ ಕೆಲವೊಂದು ರಾಜಕೀಯದವ್ರು ನಿಮ್ಮ ಹತ್ರ ಬಂದು ಸರ್ ನಮಗೊಂದು ಇಂಥ ಒಂದು ಸಾಂಗ್ ಕಂಪೋಸ್ ಮಾಡಿಕೊಡಿ,
ನಮ್ಗೆ ಈ ಥರ ಇಂಥ ಅಭಿವೃದ್ಧಿ ಕಾರ್ಯಗಳು ಮಾಡಿದೆವು, ಇದ್ರ ಬಗ್ಗೆ ನಿಮ್ಮ ಮೆಲೋಡಿಸ್ ಟೈಪ್ನಾಗ ನಮ್ಗೆ ಹಾಡು ಕುಡಿಯೋದು ಅನ್ನೋದು ಅಂಥವೇನು ಮಾಡಿ ಕೊಡ್ತೀವಿ. ಇಲೆಕ್ಷನ್ ಟೈಮ್ ಒಳಗೆ ಎಲೆಕ್ಷನ್ ಟೈಮ್ ಬಂದಿರ್ತಾರ, ಅವ್ರಿಗೆ ಹಿಂಗ ಹಾಡು ಮಾಡಿ ಕೊಟ್ಟಿರ್ತೀವಿ. ಓಕೆ, ನೀವು ಸುಮ್ಮನೆ ಆದ್ರೆ ಎಷ್ಟು ಮಂದಿ ಹಾಡು ಆಡಿರ್ಬೋದು ಇಂಥ ರಾಜಕಾರಣಿಗಳಿಗೆ ರಾಜಕಾರಣಿಗಳಿಗೆ ಆಡಿವಿ. ರಮೇಶ್ ಜಾರಕಿಹೊಳಿ ಅವ್ರ ಹಾಡು ಆಡಿವಿ, ಮುಂದೆ ಬಾಲಚಂದ್ರ ಜಾರಕಿಹೊಳಿ ಅವ್ರ ಹಾಡು ಆಡಿವಿ, ಮತ್ತ ಶರಣು ಸಲ್ಗಾರ್ ಅಂತೇಳಿ ನಮ್ಮ ಬಸವ ಕಲ್ಯಾಣ ನಮ್ಮ ಬಿದಾರ್ದವರು ಅವ್ರ ಹಾಡು ಆಡಿವಿ. ಮುಂದೆ ಮಾಲಿಕೆ ಗುತ್ತಿದಾರ್ ಅಂತ ಹೇಳಿ ಅಫ್ಜಲ್ಪುರ್ ಮತಕ್ಷೇತ್ರ ಅವರು ಹಾಡು ಆಡಿವಿ. ಮುಂದೆ ನರೇಂದ್ರ ಮೋದಿಜಿ ಅವರು ಹಾಡು ಭಾಳ ಆಡಿವಿ. ಅದು ನಿಮ್ದು ಫೇಮಸ್ ಹಾಡ ನರೇಂದ್ರ ಮೋದಿ ಹಾಡಿದ್ದು ಅದು ಹಾಡಂತರ ಇಡೀ ಜಗತ್ತಿಗೆ, ಯಾಕೆ ಇಡೀ ಭಾರತದಾಗೆ ಒಂದು ರೆಕಗ್ನೈಸ್ ಹಾಡಿದ್ದು ನರೇಂದ್ರ ಮೋದಿ ಬಗ್ಗೆ ಹಾಡಿದ್ದು. ಮತ್ತೆ ಇಲ್ಲಿ ನಮ್ಮ ಅಮೃತ್ ದೇಸಾಯಿ ಈಗ ಮಾಜಿ MLA ಅವರು ಹಾಡಿದ್ರು. ಮತ್ತೆ ಅರವಿಂದ್ ಬೆಲ್ಲದ ಸದ್ಯ ಪ್ರೆಸೆಂಟ್ ಶಾಸಕರಾದಂತದ ಧಾರವಾಡದ ಅವರು ಹಾಡಾಡಿವಿ. ಮತ್ತೆ ಬಸವನಗೌಡ ಪಾಟೀಲ್ ನಮ್ಮ ಬಿಜಾಪುರ MLA ಅವರು ಹಿಂಗೆಲ್ಲ ಅವರು ಯಾರು ಹೇಳಿರ್ತಾರಲ್ರಿ ಅವ್ರು ಹಾಡು ಹಾಡಿ ಕೊಟ್ಟಿರ್ತೀವಿ. ಓಕೆ, ನಾ ಈಗ ರೀಸೆಂಟ್ಲಿ ಒಂದಿಷ್ಟು ಶೋಗಳ ನೋಡಿದ್ರೆ ಮೊನ್ನೆ ರೀಸೆಂಟ್ಲಿ ಜಿ ಕನ್ನಡದಾಗ ಒಂದು ಕಾರ್ಯಕ್ರಮ ಕೊಟ್ರಿ. ಇಂಥ ರಿಯಲ್ ಶೋಗಳಿಗೂ ನಿಮ್ಮನ್ನ ಕರ್ಸೋಗ್ತಾರೆ. ಗೆಸ್ಟ್ ಆಗಿ ಕರೆದಿದ್ರಿ. ಅವ್ರು ಬಾಳು ಬೆಳಗುಂದಿ ಅವರ ನಮ್ಮ ಪ್ರೀತಿಯ ಪಾರವಾಳ ಹಾಡು ಹಾಡಿದ್ರು. ಅದ್ರ ಸಂಬಂಧ ಇವರ ಹಾಡಿದವ್ರು ಅಂತೇಳಿ ನಮ್ಗೆ ಅವ್ರ ಜಿ ಕನ್ನಡದವ್ರ ಪರಿಚಯ ಮಾಡಿದ್ರು. ಅದರಿಂದ ಮತ್ತೆ ನಮ್ಗೆ ಭಾಳ ಹೆಲ್ಪ್ ಆದ್ರಿ. ಜನಕ್ಕೆ ಇವರೇ ಅನ್ನೋದು ಅವಾಗ ಭಾಳ ಜಲ್ದಿ ಗೊತ್ತಾಗ್ತು. ನೋಡಿ ಫ್ರೆಂಡ್ಸ್, ಯಾರಾದರೂ ನಿಮ್ಮ ಊರಲ್ಲಿ ಯಾವುದಾದ್ರೂ ಭಜನೆ ಮಂಡಳಲ್ಲಿ ಆರ್ಥಿಕ ಮಂಡಳ ಆದ್ರೂ ಅವರನ್ನು ಕರೆಸೋದಕ್ಕಂದ್ರೆ ಮುಂಚಿತವಾಗಿ ಒಂದು ತಿಂಗಳು ಮುಂಚಿತವಾಗಿ ಹೇಳ್ಬೇಕು. ಯಾಕಂದ್ರೆ ಅವರು ಭಾಳ ಬ್ಯುಸಿ ಇರ್ತಾರೆ, ಕೆಲವೊಂದು ಭಾಳ ಕಾರ್ಯಕ್ರಮ ಇದ್ದಿರ್ತವೆ. ಆ ಕಾರ್ಯಕ್ರಮ ಕೊಡೋದನ್ನ ಮುಂಚೆ ಹೇಳಿದ್ರೆ ಅವ್ರು ಬುಕ್ ಮಾಡಿದ್ರೆ ಅವರು ಆ ಟೈಮ್ದಲ್ಲಿ ಬರ್ತಾರೆ. ಥ್ಯಾಂಕ್ ಯು, ನಮಸ್ಕಾರ. ನಾಷ್ಟ ಮಾಡ್ರಿ. ಏನ್ರಿ.